ಒಂದು ವಿಶೇಷ ದಿನ ಅಂತ, ನಮ್ಮೆಲ್ಲರಿಗೂ ವಿಶೇಷ ದಿನ. ಕನ್ನಡಿಗರ ಕಣ್ಮಣಿ, ಧ್ರುವತಾರೆ, ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ. ಪ್ರಾತಸ್ಮರಣೀಯರು. ಅವರು ಕನ್ನಡ ಚಿತ್ರರಂಗಕ್ಕೆ ಮತ್ತು ಪ್ರೇಕ್ಷಕರಿಗೆ ಪ್ರಾತಸ್ಮರಣೀಯರು. ದಿನಾಲೂ ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡೇ ಮುಂದಿನ ಕಾರ್ಯವನ್ನು, ಚಿತ್ರರಂಗದವರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ತಂತ್ರಜ್ಞರು ಇರ್ಬೋದು, ನೆನೆಸ್ಕೊಂಡು ಕೆಲಸ ಮಾಡುವಂಥ ಒಬ್ಬ ಧೀಮಂತ ನಟ ಅವರು. ಅವರ ಆಶೀರ್ವಾದ ನಮ್ಮ ತಂಡದ ಮೇಲೆ ಯಾವಾಗಲೂ ಇರ್ತದಂತ ಹೇಳುತ್ತಾ, ಜಡ್ಜ್ಮೆಂಟ್ ಸಿನಿಮಾ ಸರಿಯಾಗಿ ಇವತ್ತು 1 ವರ್ಷ ಆಯಿತು ಚಿತ್ರೀಕರಣ ಪ್ರಾರಂಭವಾಗಿ. ವಿಶೇಷ ಅಂದರೆ ಅವತ್ತಿನ ಕ್ಲಾಪ್ ಶಾಟ್ ಪೂರ್ಣಿಮಾ ಮೇಡಮ್ ಅವರು ಮಾಡಿದರು. ಇವತ್ತು ಮತ್ತು ಮುಕ್ತಾಯ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಿರ್ಮಾಪಕರ ಪರವಾಗಿ, ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳಿ ಬಯಸ್ತೇನೆ. ಜಡ್ಜ್ಮೆಂಟ್ ಸಿನಿಮಾ ಆ್ಯಕ್ಚುಲಿ ಇದು ನಮಗೆ ಹೆಂಗೆ ಪ್ರಾರಂಭ ಆಯಿತು, ಹೆಂಗೆ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ಸುಲಲಿತವಾಗಿ ಯಾವುದೇ ನಿರ್ವಿಘ್ನದಿಂದ ಈ ಚಿತ್ರೀಕರಣ ಮತ್ತು ಉಳಿದಿದ್ದ ಎಲ್ಲ ಡಿಪಾರ್ಟ್ಮೆಂಟದ ಕೆಲಸಗಳು ಆಲ್ಮೋಸ್ಟ್ ಮುಗಿದಾವೆ. ಈಗ ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಕೆಲಸ ಇದೆ ಅಷ್ಟೇ. ಅದರ ಹೊರತಾಗಿ ಎಲ್ಲ ಮುಗಿದಿದೆ. ಈಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಅದು ಎಲ್ಲ ತಮ್ಮ ಮಾಹಿತಿಗಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ನಾನು ಇಲ್ಲಿ ಹೇಳಿ ಬಯಸ್ತಾ ಇರೋದು, ನಿರ್ಮಾಪಕರ ಪರವಾಗಿ ಎಲ್ಲ ಕಲಾವಿದರು, ತಂತ್ರಜ್ಞರು, ಎಲ್ಲ ವಿಭಾಗದ ಸಿನಿಮಾ ವಿಭಾಗದ ತಂತ್ರಜ್ಞರಿಗೆ ನಾನು ಥ್ಯಾಂಕ್ಸ್ ಹೇಳಿ ಬಯಸ್ತೇನೆ. ಯಾಕಂದರೆ ನಾವೆಲ್ಲ ಬೇರೆ ಬೇರೆ ವ್ಯಾಪಾರ ವೃತ್ತಿಯಲ್ಲಿ ಇದ್ದವರು ಈ ಚಿತ್ರರಂಗಕ್ಕೆ ಬಂದು ಒಂದು ಹೊಸ ಅನುಭವ ನಮಗೆ. ಇದು ಹೆಂಗಾಗ್ತದ ಏನೋ ನಮಗೆ ಒಂಥರ ದುಗುಡ ಇತ್ತು. ಆದರೆ ಮನಸ್ಪೂರ್ವಕವಾಗಿ ನಾನು ಹೇಳಿ ಬಯಸ್ತೇನೆ, ರವಿಚಂದ್ರನ್ ಸರ್ ಹಿಡ್ಕೊಂಡು ಎಲ್ಲ ಕಲಾವಿದರು ನಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟಾರಂತ ನಾನು ಹೇಳಿ ಬಯಸ್ತೇನೆ. ಈ ಜಡ್ಜ್ಮೆಂಟ್ ಸಿನಿಮಾದ ಮುಖ್ಯ ಕಲಾವಿದರು, ಮುಖ್ಯ ಭೂಮಿಕೆಯಲ್ಲಿ ಡಾಕ್ಟರ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಒಂದೆರಡು ಮಾತುಗಳನ್ನ ಹೇಳಲೇಬೇಕಾಗ್ತದೆ ಇಲ್ಲಿ. ಅವರು ನಮ್ಮ ಸಿನಿಮಾಕ್ಕೆ ಒಪ್ಕೊಂಡಾಗ ನಮಗೆಲ್ಲ ಒಂಥರ ವಿ ಹ್ಯಾಡ್ ಎ ಲಿಟಲ್ ಬಿಟ್ ಒಂಥರ ಟೆನ್ಷನ್ ಇತ್ತು. ಅವ್ರನ್ನ ಅಂದರೆ ನಾವು ಎಲ್ಲೋ ಸುದ್ದಿಯಲ್ಲಿ ಮಾಧ್ಯಮದಲ್ಲಿ ನೋಡಿದ್ದು ಅವರು ಒಂಥರ ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ. ಬಟ್ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ, ಅವರು ಬಹಳಷ್ಟು ಕೋಆಪ್ರೇಟಿವ್ ಮಾಡಿದ್ದಾರೆ. ನನ್ನ ತಮ್ಮ ನಿರ್ದೇಶಕನಾಗಿ ಇದನ್ನು ಎಲ್ಲ ಕಡೆ ಹೇಳ್ಕೊತಾ ಇದ್ದಾನೆ. ಅವರು ಹಿ ಹ್ಯಾಸ್ ಟು ಟ್ಯಾಕಲ್ ಹಿಮ್, ಹಿ ಹ್ಯಾಸ್ ಟು ಡೈರೆಕ್ಟ್ ಹಿಮ್ ಡೈರೆಕ್ಟ್ಲಿ. ಸೊ ಇನ್ ಆಲ್ ರೆಸ್ಪೆಕ್ಟ್, ರವಿಚಂದ್ರನ್ ಸರು ಒಳ್ಳೆ ರೀತಿಯಿಂದ ಸಹಕಾರ ಮಾಡಿದ್ದಾರೆ. ಅವರು ಯಾವಾಗಲೂ ನಮಗೂ ಹೇಳ್ತಾ ಇದ್ದರು, ಹೊಸ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಅವರು ಬೆಳಿಬೇಕು, ಅವ್ರ ಜೊತೆ ಈ ಚಿತ್ರರಂಗ ಬೆಳೀತದೆ ಅಂತ ಈ ಮಾತನ್ನು ನಮಗೆ ಹೇಳಿ ನಮಗೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ನಿರ್ಮಾಪಕರ ಪರವಾಗಿ, ನಮ್ಮ ತಂಡದ ಪರವಾಗಿ ಹೇಳಿ ಬಯಸ್ತೇನೆ. ಇನ್ನು ನಮ್ಮ ಪ್ರೊಡಕ್ಷನ್ ಟೀಮ್, ಈ ಪ್ರೊಡಕ್ಷನ್ ಟೀಮ್ ನಮಗೆ ಯಾವುದೇ ರೀತಿಯಿಂದ ಗೊತ್ತಾಗಲಾರ್ದೆ, ನಮಗೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದೆ ಎಲ್ಲರೂ ಇವತ್ತು ನೀವು ಪ್ರೊಡಕ್ಷನ್ ಡೈರೆಕ್ಷನ್ ಟೀಮ್ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಎಲ್ಲರೂ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಹೇಳ್ಬೇಕಂದ್ರೆ ಅಬವ್ ಆಲ್ ಅಂತಾರಲ್ಲ, ಅಬವ್ ಆಲ್ ನಮ್ಮ ಪ್ರೊಡಕ್ಷನ್ ಡಿಸೈನರ್ DR ಸಂಪತ್ ಅವರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಮಿಸ್ಟರ್ ಸಂಪತ್ ಫಾರ್ ಕೋಆರ್ಡಿನೇಟಿಂಗ್ ಆ್ಯಂಡ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಆನ್ ದ ಡಾಟ್ ಡೇಟ್. ಯಾಕಂದರೆ ಇವತ್ತು ನಾವು ಮಾತಾಡಿದ್ವಿ 24ಕ್ಕೆ ನಾವು ಚಿತ್ರೀಕರಣ ಮುಕ್ತಾಯ ಮಾಡ್ತೀವಿ, ಇವತ್ತೇ ನಾವು. ಸೊ ಹೀಸ್ ಕೋಆಪರೇಷನ್ ವಾಸ್ ವೆರಿ ಇಂಪಾರ್ಟೆಂಟ್. ಹಿ ಹ್ಯಾಸ್ ಡನ್ ಇಟ್ ಆ್ಯಂಡ್ ಫ್ರಮ್ ದ ಜಡ್ಜ್ಮೆಂಟ್ ಟೀಮ್ ಐ ಥ್ಯಾಂಕ್ ಹಿಮ್ ವೆರಿ ಮಚ್. ಸೊ ಇನ್ ಆಲ್ ರೆಸ್ಪೆಕ್ಟ್, ಕೊನೆಯದಾಗಿ ಮಾಧ್ಯಮದ ಸ್ನೇಹಿತರು ನಮ್ಮ ಸಿನಿಮಾವನ್ನು ಎಲ್ಲ ಸಮಾರಂಭಕ್ಕೆ ಆಗಮಿಸಿ, ನಮ್ಮ ಯಾವುದ್ಯಾವುದೋ ಸಮಾರಂಭ ಬೇರೆ ಬೇರೆ ಕಾರಣದಿಂದ ನಾವು ಮಾಡಿದ್ವಿ, ಎಲ್ಲದಕ್ಕೂ ಆಗಮಿಸಿ ನಮ್ಮ ಎಲ್ಲ ಸಿನಿಮಾ ಸುದ್ದಿಗಳನ್ನು ಕನ್ನಡ ಪ್ರೇಕ್ಷಕರಿಗೆ ನೀವು ಮುಟ್ಟಿಸಿದ್ದೀರಿ. ಹೀಗೆ ನಿಮ್ಮ ಸಹಕಾರ ಇರಲಿ. ಇನ್ನೂ 1 ತಿಂಗಳು ನಮ್ಮದು
ಭಾಳಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇದೆ. ನೀವು ಕೂಡ ನಮಗೆ ಸಹಕಾರ ಕೊಡ್ತೀರಿ ಅಂತ ಭಾವಿಸ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಡೇ ಒನ್ನಿಂದ ನಾನು ಶೂಟಿಂಗಲ್ಲಿ ಇನ್ವಾಲ್ವ್ ಆಗಿ ಇವತ್ತಿನವರೆಗೂ ಇದ್ದೀನಿ. ನಾನು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲನೂ ಶರದ್ ಅವರು ಹೇಳಿಬಿಟ್ಟಿದ್ದಾರೆ. ನಾನು ಮೂವಿ ನೋಡಿದ್ದೀನಿ ಅಮಂಗ್ ಎಲ್ಲರ ಜೊತೆ. ನಾನೊಬ್ಬನೇ, ನನಗೊಂದೇ ಮೂವಿ ತೋರಿಸಿದ್ದಾರೆ ಇವರು, ಬೇರೆಯವ್ರು ಯಾರಿಗೂ ತೋರಿಸಿಲ್ಲ. ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಇನ್ನೂ ಅದರದ್ದು ಎಫೆಕ್ಟ್ಸು, ಸೌಂಡ್ ಎಫೆಕ್ಟ್ಸ್ ಆಗಲಿ, ಇದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅದೆಲ್ಲ ಕೆಲಸ ನಡೀತಾ ಇದೆ. ಐ ಥಿಂಕ್ ಬೈ ಫಸ್ಟ್ ವೀಕ್ ಆಫ್ ಮೇ ಇಟ್ ವಿಲ್ ಕಂಪ್ಲೀಟ್. ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಸಂತೋಷ ಆಗಿದೆ. ಇದು ಎಲ್ಲರಿಗೂ ಹಿಡಿಸ್ತದೆ ಅಂತಂದು ಭಾವಿಸ್ತೀನಿ ನಾನು. ಎಲ್ರಿಗೂ ನಮಸ್ಕಾರ. ನನಗೆ ಈ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅಂತಲೇ ಅನ್ಕೋತೀನಿ. ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ಪಳಗಿದ ನಟ ನಟಿಯರು ಇದ್ದಾರೆ. ಆಮೇಲೆ ಸೆಟ್ಟಲ್ಲಿ ಕೂಡ ನಮಗೆ ತುಂಬ ಕಂಫರ್ಟಬಲ್ ಫೀಲ್ ಆಗಿ, ಆಮೇಲೆ ಎನ್ಕರೇಜ್ಮೆಂಟ್ ಇತ್ತು. ಅವರು ಅಭಿನಯಿಸೋದನ್ನು ನೋಡೋದೇ ಒಂದು ನಮಗೆ ಅವಕಾಶ ಸಿಕ್ಕಿದ್ದೇ ಒಂದು ದೊಡ್ಡ ಪುಣ್ಯ ಅಂತ ಅನ್ಕೋತೀನಿ. ಮತ್ತು ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ಮತ್ತು ಸಂಪತ್ ಸರ್, ಕಿರಣ್ ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ನಾನು ಈ ಹೋಲ್ ಪ್ರಾಸೆಸ್ ಆಫ್ ಡಬ್ಬಿಂಗ್ ಮತ್ತು ಶೂಟಿಂಗ್ ತುಂಬ ಎಂಜಾಯ್ ಮಾಡಿದ್ದೀನಿ. ಸೊ ಅದಾದಮೇಲೆ ಕೂಡ ಮೊನ್ನೆ ಒಂದು ವಿಮೆನ್ಸ್ ಡೇಗೆ ಅಂತ ಒಂದು ವಿಡಿಯೋ ರಿಲೀಸ್ ಮಾಡಿದರು. ಅದ್ರ ವಿಮೆನ್ಸ್ ಡೇಗೆ ವಿಡಿಯೋ ರಿಲೀಸ್ ಮಾಡಬೇಕು ನಮ್ಮ ಕಡೆಯಿಂದ ಅಂತ ಬಂದಿರೋ ಥಾಟೇ, ಅದರಿಂದನೇ ಗೊತ್ತಾಗುತ್ತೆ ಅವರು ಯಾವ ಥರ ವಿಮೆನ್ಗೆ ಎನ್ಕರೇಜ್ ಮಾಡ್ತಾರೆ ಅಂತ. ಸೊ ತುಂಬ ಸಂತೋಷ ಆಗ್ತಾ ಇದೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಧನ್ಯವಾದಗಳು. ಅಲ್ಲಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಸ್ಪೆಷಲಿ ಗುರುರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಮತ್ತು ಎಂಟೈರ್ ಟೀಮ್, ಪ್ರೊಡಕ್ಷನ್ ಇರ್ಬೋದು, ಸಂಪತ್ ಸರ್, ಕಿರಣ್, ಎಂಟೈರ್ ಟೀಮ್ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಪಿಕಪ್ ಇರ್ಬೋದು, ಡ್ರಾಪ್ ಇರ್ಬೋದು, ಪ್ರತಿಯೊಂದೂ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡ್ರು. ನನಗೆ ರವಿ ಸರ್ ಜೊತೆ ಮತ್ತು ಇವರೆಲ್ಲರ ಜೊತೆ, ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಮಾಡಿದೆ ಈ ಥರ ಅವರು ನಾರ್ತ್ ಕರ್ನಾಟಕ ಹೋಗಿದ್ದಾರೆ ಬಿಸಿಲು ನೋಡ್ಕೊಂಬರೋಕ್ಕೆ. ಇಲ್ಲ, ಅವ್ರಿಗೇನೋ ಫಂಕ್ಷನ್ ಇತ್ತಂತೆ, ಅಲ್ಲಿ ಅವರು ಹೋಗಿದ್ರು. ನಾನು ಬೆಳಗ್ಗೆ ಮೆಸೇಜ್ ಹಾಕಿದೆ, ವಿ ಆರ್ ಗೋಯಿಂಗ್ ಟು ಮಿಸ್ ಯು ಅಂತೇಳಿ. ಇಮಿಡಿಯೇಟ್ಲಿ ಹಿ ರೆಸ್ಪಾಂಡೆಡ್ ವಿತ್ ಹಿಸ್ ಓನ್ ಸ್ಟೈಲ್ ಆಫ್ ಮೆಸೇಜಿಂಗ್. ನಾ ಹೇಳೋಕ್ಕಾಗಲ್ಲ, ಬಟ್ he sent lots of love to every one of you. ತುಂಬ ಚೆನ್ನಾಗಿ ಆಗಲಿ ಅಂತ ಹೇಳಿದ್ರು. ನನಗೆ ಒಂದು ಖುಷಿ, ಇದು ನಮ್ಮ ನಿರ್ಮಾಣ ಸಂಸ್ಥೆಯಿಂದ 4ನೇ ಸಿನಿಮಾ. ಇಷ್ಟು ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯಿಂದ ವಿಶೇಷ ದಿನದೊಳಗೆ ಕುಂಬಳಕಾಯಿ ಆಗಿರಲಿಲ್ಲ. ಇವತ್ತು ಕುಂಬಳಕಾಯಿ ಆಗಿದ್ದು ನಮಗೆ ಎಲ್ಲರಿಗೂ ದೊಡ್ಡ ಮುಹೂರ್ತದೊಳಗೆ ಕುಂಬಳಕಾಯಿ ಆಗಿದ್ದು ಸಂತೋಷ ಅದ. ಸಿನಿಮಾದ ಎಲ್ಲ ಕೆಲಸ ಮುಗಿದಿರೋದ್ರಿಂದ ನಮ್ಮ ನಿರ್ಮಾಪಕರು ನನಗೆ ಮುಂದಿನ ಕೆಲಸಗಳನ್ನು ನೀವು ಬೇಗ ಮಾಡಿ ಮುಗಿಸ್ರಿ, ಬೇಗ ನಾವು ಇದು ಪರದೆ ಮೇಲೆ ಬರೋಣ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಕೆಲಸಗಳು ನಡೀತಾ ಇವೆ. ಒಳ್ಳೆಯ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದ್ರದ್ದು ನಾನು ಇನ್ನೊಂದು 2-3 ದಿವಸದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ. ದೊಡ್ಡ ಸಿನಿಮಾ, ದೊಡ್ಡ ಸ್ಟಾರ್ ಕಾಸ್ಟ್, ವಿಶೇಷ ಕಥೆ, ಬಹಳ ಮುತುವರ್ಜಿಯಿಂದ, ಬಹಳ ಜವಾಬ್ದಾರಿಯಿಂದ ನಾವು ಈ ಸಿನಿಮಾ ಮಾಡಿದ್ವಿ. ಯಾಕಂದರೆ ಯಾವುದೇ ಥರದ್ದು ಎಲ್ಲೂ ಕುಟುಂಬಕ್ಕೆ, ಕನ್ನಡ ಅಸ್ಮಿತೆಗೆ ಎಲ್ಲೂ ಕೊರತೆ ಆಗದಂಗೆ ನಾವು ಈ ಥರದ ಸಿನಿಮಾ ಮಾಡಿ ನಾವು ತೆರೆಗೆ ತರ್ತಾ ಇದ್ದೀವಿ. ನಮ್ಮದು ಕೆಲವೊಂದು ಪಬ್ಲಿಸಿಟಿದು, ಪ್ರಿಂಟ್ದು ನಾವು ಬಿಸ್ನೆಸ್ಗೆ ಅಂತ ಮಾತಾಡಿದಾಗ, ಅದೆಲ್ಲ ಮಾಡಿದಾಗ ಒಂದು ಸಣ್ಣದೊಂದು ವಿಶೇಷ ಹೇಳ್ಬಿಡ್ತೀನಿ. ಮಾಡಿದಾಗ ನನಗೆ ಒಬ್ಬರು ಎಕ್ಸಿಬಿಟ್ರು ಹೇಳಿದ್ರು, ಇದು ಒಳ್ಳೆ ಮಲಯಾಳಂ ಸಿನಿಮಾ ಥರ ಇದೆಯಲ್ಲ ಅಂದರು. ನನಗೆ ಅಂದರೆ ಇಸ್ ಇಟ್ ಅ ಕಾಂಪ್ಲಿಮೆಂಟ್ ಆರ್ ಇಸ್ ಇಟ್ ಸಮಥಿಂಗ್ ಎಲ್ಸ್, ಐ ಡಿಂಟ್ ನೋ. ಬಟ್ ಐ ಸೆಡ್ ನೋ ಇಟ್ ಈಸ್ ಪಕ್ಕಾ ಕನ್ನಡ ಸಿನಿಮಾ ರೀ ಇದು. ನಾವು ಸ್ಟ್ರೇಟು ಕತೆ, ತುಂಬ ಚೆನ್ನಾಗಿ ಕತೆ. ಈಗೇನಾಗಿದೆ ಅಂದರೆ ಸ್ಟ್ಯಾಂಡರ್ಡ್ ಹ್ಯಾಸ್ ಬಿನ್ ರೇಸ್ಡ್ ಆ್ಯಂಡ್ ದೆನ್ ಗುಡ್ ಸಿನಿಮಾಸ್ ಆರ್ ಕನ್ಸಿಡರ್ಡ್ ಟು ಬಿ
Malayalam cinemas. So I hope this cinema reference ಆಗಿ ಉಳಿಯುತ್ತೆ. ಗುಡ್ ಸಿನಿಮಾಸ್ ಆರ್ ಕನ್ನಡ ಸಿನಿಮಾಸ್. ನಮ್ಮ ಕನ್ನಡ ಸಿನಿಮಾಗಳು ಉತ್ತಮ ಅತ್ಯುತ್ತಮ ಸಿನಿಮಾಗಳಂತ ಹೆಸರಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನಾನು 4 ಮಾರ್ಕ್ ಮುಗಿಸ್ತೀನಿ. ನನಗೆ ಒಂಥರ ಏನದಂದ್ರೆ ಒಂದು ಕಡೆ ಬಲಗಡೆ ನಿರ್ಮಾಪಕರು, ಎಡಗಡೆ ಕಲಾವಿದರು, ಒಂಥರ ಅನಂತ ಆಗಸದಲ್ಲಿ ಹಾರಾಡುವಂಥ ಒಬ್ಬ ನಿರ್ದೇಶಕ ನಾನು. ಇವೆರಡೂ ರೆಕ್ಕೆ ಇರದಿದ್ದರೆ ನನಗೆ ಇಷ್ಟು ಮೇಲೆ ಹಾರಲಿಕ್ಕೆ ಆಗ್ತಿರಲಿಲ್ಲ. ಇವತ್ತು ನಾನು ಮೇಲೆ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂದರೆ ಅದಕ್ಕೆ ಈ 2 ರೆಕ್ಕೆಗಳ ಕಾರಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಗೇನ್. ಐ ವಿಲ್ ಅನೌನ್ಸ್. ನಮ್ಮ ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಜೊತೆ ನಮ್ಮದು ಕರಾರು ಪತ್ರ, ಒಪ್ಪಂದ ಪತ್ರ ಸೈನ್ ಆದ ತಕ್ಷಣ ಅನೌನ್ಸ್ ಮಾಡ್ತೀನಿ. ಬಹುಶಃ ಮೇ ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಮೇ ಸದ್ಯಕ್ಕೆ ನಮ್ದೆಲ್ಲರದು ಒಂದೇ ವಿಚಾರ ಏನು ಅಂದರೆ ಇದು ಕನ್ನಡ ಸಿನಿಮಾ, ಕನ್ನಡಿಗರಿಗೆ ಮಾಡಿದ ಸಿನಿಮಾ. ಹಾಗಾಗಿ ಮೊದಲು ನಾವು ನಮ್ಮ ಕನ್ನಡ ಪ್ರೇಕ್ಷಕರನ್ನು ಮೆಚ್ಚುಗೆ ತೊಗೊಂಡು ನಾವು ಮುಂದಿಂದ ಹೋಗ್ತೀವಿ. ನಾವು ಯಾವುದೇ ಥರದ ಡಬ್ಬಿಂಗ್ ಮಾಡಿಲ್ಲ, ಯಾವುದೇ ಥರದ ರಿಮೇಕ್ ರೈಟ್ಸ್ ಕೊಟ್ಟಿಲ್ಲ, ಬೇರೆ ಕಡೆ ಬಿಸ್ನೆಸ್ಸಿಗೆ ನಾವು ಏನೂ ಇದು ಮಾಡಿಲ್ಲ. ಸಂಪೂರ್ಣ ಕನ್ನಡ ಸಿನಿಮಾ. ನಮ್ಮ ವಾಸುದೇವ್ ಸರ್ ನಮ್ಮ ರೈಟರ್ ಇಲ್ಲೇ ಇದ್ದಾರೆ. ನಾನು ಕೋರ್ಟ್ ರೂಮ್ ಡ್ರಾಮಾ ಅನ್ನೋ ಬದಲು ಐ ವುಡ್ ಪ್ರಿಫರ್ ಕೋರ್ಟ್ ರೂಮ್ ಥ್ರಿಲ್ಲರ್. ಒಂದಿಷ್ಟು ಇತ್ತೀಚೆಗೆ ಈ ದಿನಮಾನಗಳಲ್ಲಿ ನಡೆಯುತ್ತಿರುವಂತಹ ಒಂದಿಷ್ಟು ಘಟನೆಗಳನ್ನು ನಾನು ಬಳಸ್ಕೊಂಡು, ರಾಜಕೀಯ ಆಗಿರಬಹುದು, ಬೇರೆ ಬೇರೆ ಘಟನೆಗಳನ್ನು ನಾನು ಬಳಸ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನು ಬರೆದಿದ್ದೀವಿ. ಆ ಕಾಲ್ಪನಿಕ ಕಥೆಯನ್ನು ಇದರಲ್ಲಿ ಸ್ಕ್ರೀನ್ ಪ್ಲೇನಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಅದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಕೋರ್ಟ್ ರೂಮ್ ಥ್ರಿಲ್ಲರ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಾವು ಸುಮಾರು 55ರಿಂದ 60 ದಿವಸದವರೆಗೆ ಶೂಟ್ ಮಾಡಿದ್ದೀವಿ. ಸಂಪೂರ್ಣ ಬೆಂಗಳೂರು, ಎಲ್ಲೂ ಹೊರಗೆ ಹೋಗಿಲ್ಲ. ಮತ್ತು ಇದನ್ನು ಇದನ್ನೇನು ಹೇಳೋದು ಅಂತಂದರೆ, ಇದು ಟಿಪಿಕಲ್ ರವಿಚಂದ್ರನ್ ಸರ್ದು ಸಿನಿಮಾ ಅಲ್ಲ. ಅಂದರೆ ಅವರು ರವಿಚಂದ್ರನ್ ಸಿನಿಮಾದ ಒಂದು ಏನು ಪರಿಕಲ್ಪನೆ ಬರ್ತದೋ ಅದನ್ನು ಬ್ರೇಕ್ ಮಾಡಿದ್ದು ಒಂದು ಸಿನಿಮಾ, ಇತ್ತೀಚೆಗೆ ಬಂದಂಥ ಒಂದು ಸಿನಿಮಾ. ಅದೇ ಥರದ್ದು ಒಂದು ಫ್ಲೇವರಲ್ಲಿ ತುಂಬ ಚೆನ್ನಾಗಿ ಬಂದಿರುವಂಥ ಇನ್ನೊಂದು ಸಿನಿಮಾ. ಸೊ ಜಡ್ಜ್ಮೆಂಟ್ ಆರಂಭ ಆದ ದಿನದ ನೆನಪು ಬಂತು ನನಗೆ. ಸೊ ಇಷ್ಟು ಬೇಗ ದಿನಗಳು ಕಳೀತಾ ಇದೆ ಅನಿಸ್ತು. ಸೊ ಹಲವಾರು ಸಿನಿಮಾಗಳ ಜೊತೆ ಕೆಲಸ ಮಾಡ್ತೀನಿ. ಈ ತಂಡ ತುಂಬ ವಿಶೇಷ, ಯಾಕಂದರೆ ಒಂದು ಕುಟುಂಬ, ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಬಂದಂಥ ಒಂದು ಅನುಭವನ ಕೊಡುವಂಥ ಒಂದು ಸಿನಿಮಾ ತಂಡ ಇದು. ತುಂಬ ಆಪ್ತವಾಗಿ ನಡೆಸ್ಕೊಂಡಿದ್ದಾರೆ. ಹಾಗೆ ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ, ತುಂಬ ಸಂಗೀತದ ಅಭಿರುಚಿ ಇರುವಂಥ ಒಬ್ಬ ನಿರ್ದೇಶಕರು. ಸಂಗೀತವನ್ನು ತುಂಬ ಅದರ ಹಿಂದಿನ ತೆರೆಮರೆಯ ಏನು ಒಂದು ಸಂದರ್ಭಗಳಿರುತ್ತೆ ಅದನ್ನು ತುಂಬ ಆಪ್ತವಾಗಿ ಅನುಭವಿಸುವಂಥ ಒಬ್ಬ ನಿರ್ದೇಶಕರು. ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಗ್ಯ. ಸೊ ಅನೂಪ್ ಶ್ರೀಲಿನ್ ಅವರು ಆಗಿರಬಹುದು, ಗುರುರಾಜ್ ಸರ್ ಆಗಿರಬಹುದು, ನನಗೆ ನನ್ನದೇ ಆದಂಥ ಒಂದು ಸ್ವತಂತ್ರವನ್ನು ಕೊಟ್ಟು ಹಾಡುಗಳನ್ನು ಬರೆಸ್ಕೊಂಡ್ರು. ಸೊ ರವಿ ಸರ್ ಸಿನಿಮಾಗೆ, ದಿಗಂತ್ ಸರ್ಗೆ, ಧನ್ಯ ಮೇಡಮ್ ಇರುವಂಥ ಸಿನಿಮಾಗೆ ಹಾಡು ಬರೆದಿರೋದು ನನಗೆ ತುಂಬ ಖುಷಿ. ಸೊ ಇವತ್ತು ಚಿತ್ರೀಕರಣ ಮುಕ್ತಾಯವಾಗ್ತಾ ಇದೆ. ಇನ್ನು ಶೀಘ್ರದಲ್ಲೇ ಸಿನಿಮಾ ಬರುತ್ತೆ. ಏನಿನಂತೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮಾತಿಗೆ ವಿರಾಮ. ಥ್ಯಾಂಕ್ ಯು. ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್